ಹೆಲೋ ಆಲ್, ವೆಲ್ಕಮ್ ಟು ಕ್ರಿಯೇಟಿವ್ ಮೈಂಡ್ಸ್. ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್. ಯಾಕೆಂದರೆ ನಾನು ನಿಮ್ಮನ್ನೆಲ್ಲ ಮಾತಾ ವೈಷ್ಣೋದೇವಿ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾವು ಟೆಂಪಲ್ಗೆ ರೀಚ್ ಆಗಿದ್ದು ಹೇಗೆ, ದರ್ಶನ ಹೇಗಾಯಿತು, ಹಾಗೆ ಯಾವುದೆಲ್ಲ ಟಿಕೆಟ್ಸ್ಗಳನ್ನ ನಾವು ಮುಂಚೆನೇ ರಿಸರ್ವ್ ಮಾಡಿಸಿರಬೇಕು, ಆ ಥರ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ವಿಡಿಯೋನ ಕೊನೆ ತನಕ ಮಿಸ್ ಮಾಡಿದೆ ನೋಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಜಮ್ಮುಯಿಂದ ಕಟ್ರಾಯಿಂದ ವೈಷ್ಣೋದೇವಿ. ಆದರೆ ಜಮ್ಮುಗೆ ನಮಗೆ ಡೈರೆಕ್ಟ್ ಫ್ಲೈಟ್ ಸಿಕ್ಕಿರಲಿಲ್ಲ. ಸೊ ನಾವು ವಯಾ ಶ್ರೀನಗರ್ ಹೋಗಬೇಕಿತ್ತು. ಅಂದರೆ ನಮ್ಮ ಫ್ಲೈಟು ಫಸ್ಟ್ ಶ್ರೀನಗರ್ಗಿತ್ತು, ಅಲ್ಲಿಂದ ಜಮ್ಮುಯಿಂದ ಕಟ್ರಾಯಿಂದ ವೈಷ್ಣೋದೇವಿ. ನಾವು ಹೊರಟಿದ್ದು 4 ಜನ ಫ್ರೆಂಡ್ಸು ಬ್ಯಾಂಗ್ಳೂರಿಂದ. ಇದು ಪ್ಯಾಕೇಜ್ ಟ್ರಿಪ್ ಆಗಿರಲಿಲ್ಲ. ನಾವು ಸಪ್ರೇಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸುಮಾರು 8 ದಿನಗಳಿಗೆ. ಅಂದರೆ ನಮ್ಮ ಒಂದು ಪ್ಲ್ಯಾನ್ನಲ್ಲಿ ಫಸ್ಟು ವೈಷ್ಣೋದೇವಿ ಮತ್ತು ಭೈರವನಾಥ್ ಟೆಂಪಲ್ ಇತ್ತು. ಅದು ಮುಗಿಸ್ಕೊಂಡು ನಾವು ಪಹಲ್ಗಾಮ್, ಸೋನ್ಮರ್ಗ್, ಗುಲ್ಮರ್ಗ್ ಹಾಗೆ ಬೇರೆ ಬೇರೆ ಪ್ಲೇಸಸ್ಗಳನ್ನ ಕವರ್ ಮಾಡೋದಿದ್ವಿ. ದೇವಸ್ಥಾನ ಆದಮೇಲೆ ಯಾವೆಲ್ಲ ಜಾಗಗಳಿಗೆ ಹೋದ್ವಿ ಅನ್ನೋದು ಡೇ ವೈಸ್ ವೀಡಿಯೋಸ್ನ ಹಾಕ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಈ ಪರ್ಟಿಕ್ಯುಲರ್ ಲ್ಯಾಂಡಿಂಗ್ ವಿಡಿಯೋ ಅಂತೂ ನನಗೆ ತುಂಬಾ ಇಷ್ಟ ಆಗಿದೆ ಈ ಟ್ರಿಪ್ನಲ್ಲಿ. ಸೊ ಮಸ್ಟರ್ಡ್ ಫೀಲ್ಡ್ಸು ಮೇಲ್ಗಡೆಯಿಂದ ನೋಡಲಿಕ್ಕೆ ಏನೋ ಪೇಂಟಿಂಗ್ ಥರ ಶೇಡ್ಸ್ ಆಫ್ ಗ್ರೀನಲ್ಲಿ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ಸೊ ಶ್ರೀನಗರ ಆದಮೇಲೆ ನಮಗೆ ಜಮ್ಮು ಫ್ಲೈಟ್ ಇತ್ತು, ಅಲ್ಲಿಂದ 45 ಮಿನಿಟ್ಸ್ ಜರ್ನಿ ಅಷ್ಟೇ. ಸೊ ಜಮ್ಮು ರೀಚ್ ಆದ್ವಿ, ಅಲ್ಲಿಂದ 2.5 ಅವರ್ಸ್ ಜರ್ನಿ ಕಟ್ರಾ. ಸೊ ನಾವು ಫೈನಲಿ ಕಟ್ರಾಗೆ ಬಂದಾಗ 6:30 ಆಗಿತ್ತು. ಸೊ ಇನ್ನು ಮಾತಾ ವೈಷ್ಣೋದೇವಿ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ಶಕ್ತಿಪೀಠ. ಇಲ್ಲಿ ಭಕ್ತಿಗೆ ನಿಜವಾಗ್ಲೂ ಒಂದು ವಿಶೇಷ ಶಕ್ತಿ ಇದೆ. ಯಾಕೆಂದರೆ 12ರಿಂದ 14 ಕಿಲೋಮೀಟ್ರು ಅಲ್ಲಿಗೆ ಹೋಗಬೇಕು, ಅಲ್ಲಿ ರೀಚ್ ಆಗಬೇಕು ಅಂತಂದರೆ ನಂಬಿಕೆನೂ ಇರಬೇಕು ಮತ್ತು ತುಂಬ ಪೇಷನ್ಸು ಇರಬೇಕು. ಸೊ ಇದಕ್ಕೆ ಬುಲಾವ ಅಂತ ಹೇಳ್ತಾರೆ. ಅಂದರೆ ದೇವಿಯ ಕರೆ ಬಂದಾಗ ಮಾತ್ರ ಈ ಯಾತ್ರೆ ಸಾಧ್ಯ ಆಗುತ್ತೆ ಅನ್ನೋದು ಭಕ್ತರು ಹೇಳೋವಂಥ ಒಂದು ನಂಬಿಕೆ. ಏಕೆಂದರೆ ಸುಮ್ಮನೆ ಹೋಗೋಕ್ಕಾಗಲ್ಲ. ಆ ದೇವರು ನಮ್ಗೆ ಆ ಶಕ್ತಿ ಕೊಟ್ಟಾಗ ಮಾತ್ರ ನಮಗೆ ಆ ಯಾತ್ರೆ ಅಥವಾ ಆ ದೇವಿಯ ದರ್ಶನ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಗುಹೆ ಒಳಗೆ ದೇವಿ ಮೂರ್ತಿ ರೂಪದಲ್ಲಿಲ್ಲ, ಬದಲಿಗೆ 3 ಪಿಂಡಿಗಳು ಅಂತ ಏನು ಹೇಳ್ತಾರೆ ಅದರ ರೂಪದಲ್ಲಿದೆ. ಈ 3ರಲ್ಲಿ ಮೊದಲನೇದು ಮಾತಾ ಮಹಾಕಾಳಿ, ಅಂದರೆ ಶಕ್ತಿ ಮತ್ತು ರಕ್ಷಣೆಯ ಸಂಕೇತ. 2ನೇದು ಬಂದು ಮಾತಾ ಮಹಾಲಕ್ಷ್ಮಿ, ಸಂಪತ್ತು ಮತ್ತು ಐಶ್ವರ್ಯದ ದೇವಿ. 3ನೇದು ಮಾತಾ ಮಹಾ ಸರಸ್ವತಿ, ಜ್ಞಾನ ಮತ್ತು ವಿದ್ಯೆಯ ದೇವಿ. ಸೊ ಈ 3 ರೂಪಗಳು ಸೇರಿ ನಮಗೆ ಮಾತಾ ವೈಷ್ಣೋದೇವಿ ಎಂದು ಕರೆಯಲಾಗುತ್ತೆ ಮತ್ತು ಅದನ್ನು ಪೂಜಿಸಲಾಗುತ್ತೆ. ಅಂದರೆ 3 ಶಕ್ತಿ, ಒಂದು ಶಕ್ತಿ ಕಾಳಿ ಇರ್ಬೋದು, ಲಕ್ಷ್ಮಿ, ಸರಸ್ವತಿ. ಸೊ ಈ 3 ಇದ್ದರೆ ಮಾತ್ರ ನಮ್ಮ ಜೀವನ ಸಂಪೂರ್ಣವಾಗಿರುತ್ತೆ. ಸೊ ಹಾಗಾಗಿ ಈ 3ರ ದಯೆ ನಮ್ಮಲ್ಲಿ ಯಾವಾಗಲೂ ಇರಬೇಕು ಅಂತ ಹೇಳಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಸೇರ್ತಾರೆ, ನೋಡ್ಲಿಕ್ಕೆ ಹೋಗ್ತಾರೆ. ಬಟ್ ದಾರಿ ಸಾಗೋದೇನಿದೆ ಅದು ಭಕ್ತಿ ಇದ್ದರೆ ನಿಜವಾಗ್ಲೂ ತುಂಬ ಸರಳವಾಗಿ ನಾವು ರೀಚ್ ಆಗ್ಬೋದು ಅಂತಲೇ ಹೇಳ್ಬೋದು. ಕಟ್ರಾಯಿಂದ ವೈಷ್ಣೋದೇವಿಗೆ ರೀಚ್ ಆಗೋದಕ್ಕೆ ಇಲ್ಲ ಒಂದು ನಡ್ಕೊಂಡು ಹೋಗಬೇಕು, ಇಲ್ಲ ಪೋನಿ ತೊಗೋಬೇಕು, ಅಂದರೆ ಕುದುರೆ, ಡೋಲಿ, ಇಲ್ಲ ಅಂತಂದರೆ ಕೇಬಲ್ ಕಾರು. ಅದು ಸ್ವಲ್ಪ ಕಿಲೋಮೀಟರ್ಸ್ಗಳು ಮಾತ್ರ ಕವರ್ ಮಾಡುತ್ತೆ, ಮಿಕ್ಕಿದ್ದನ್ನು ಮತ್ತೆ ಪೋನಿ ಇಲ್ಲ ಡೋಲಿ ತೊಗೊಂಡು ಹೋಗಬೇಕಾಗತ್ತೆ, ಇಲ್ಲ ನಡ್ಕೊಂಡು ಹೋಗಬೇಕು. ಸೊ ನೆಕ್ಸ್ಟ್ ಆಪ್ಷನ್ ಬಂದು ಚಾಪರ್. ಸೊ ನಮಗೆ ಫಾರ್ಚುನೇಟ್ಲಿ ಚಾಪರ್ 2 ದಿನ ಮುಂಚೆ ಕನ್ಫರ್ಮೇಷನ್ ಸಿಕ್ಕಿತ್ತು. ಹಾಗಾಗಿ ನಾವು ನೆಕ್ಸ್ಟ್ ದಿನ ದರ್ಶನ 7 ಗಂಟೆಗೆ ಇದ್ದಿದ್ದರಿಂದ ನಾವು ಎಲಿಪ್ಯಾಡ್ಗೆ ರೀಚ್ ಆದ್ವಿ. ಅಲ್ಲಿ ಕೆಲವೊಂದು ಪ್ರೊಸೀಜರ್ಸ್ ಇರುತ್ತೆ. ಅಲ್ಲಿ ನಮಗೆ ಈಗ ತೋರಿಸ್ತಾ ಇದ್ದೀನಲ್ಲ, ಈ ಕಾರ್ಡ್ ಎಲ್ಲ ತೊಗೋಬೇಕಾಗಿರುತ್ತೆ. ಆ ಪ್ರೊಸೀಜರ್ನೆಲ್ಲ ಮುಗಿಸ್ಕೊಂಡು ನಾವು ಎಲಿಪ್ಯಾಡ್ನಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ಕ್ಯೂಗೆ. RFID ಯಾತ್ರಾ ಕಾರ್ಡ್ ಅಂತ, ಇದನ್ನು ಕೂಡ ಅಲ್ಲೇ ಬೋರ್ಡಿಂಗ್ ಪಾಸ್ ಜೊತೆ ಇಶ್ಯೂ ಮಾಡ್ತಾರೆ. ಸೊ ಇದು ಯಾತ್ರೆ ಮುಗಿಯೋ ತನಕ ನಿಮ್ಮ ಜೊತೆನೇ ಇರಬೇಕಾಗತ್ತೆ. ಚಾಪರ್ ಪ್ರೈಸ್ ಬಂದುಬಿಟ್ಟು 4640. ನಿಮಗೆ ಕನ್ಫರ್ಮೇಷನ್ ಸಿಕ್ಕರೆ ಸಾಕು, ನೀವು ಅಲ್ಲೇ ಹೋಗಿ ಟಿಕೆಟ್ ಕೌಂಟ್ರಲ್ಲಿ ಪೇ ಮಾಡ್ಬೋದು. ಟಿಕೆಟ್ ಕೌಂಟರಿಂದ ಎಲಿಪ್ಯಾಡ್ ತನಕ ಹೋಗೋದಕ್ಕೆ ಅವರದ್ದೇ ವೆಹಿಕಲ್ಸ್ ಇರುತ್ತೆ, ಪಿಕ್ ಆ್ಯಂಡ್ ಡ್ರಾಪ್ ಮಾಡ್ತಾರೆ. ಸೊ ನಾವು ಎಲಿಪ್ಯಾಡಿಗೆ ರೀಚ್ ಆದಮೇಲೆ ನಮ್ಮದು ಕ್ಯೂಗೆ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಸೊ ನಾವು ತುಂಬಾ ಎಕ್ಸೈಟೆಡ್ ಆಗಿದ್ವಿ. ಅಲ್ಲಿಂದ 8 ಮಿನಿಟ್ಸ್ ಜರ್ನಿ ಅಷ್ಟೇ. ಎಷ್ಟು ಕ್ವಿಕ್ಕಾಗಿ ಕರ್ಕೊಂಡೋಗಿಬಿಡ್ತಾರೆ ಅಂದರೆ ನಿಮಗೆ ಕಣ್ಣು ಬಿಡೋಷ್ಟರಲ್ಲಿ ನೀವು ರೀಚ್ ಆಗಿರ್ತೀರ. ನಿಜವಾಗ್ಲೂ ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಜಸ್ಟ್ ಒಂದು 5 to 6 ಮೆಂಬರ್ಸ್ ತೋರಿಸ್ತಾರೆ, ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಹೇಗೆ ಅಲ್ಲಿ ಕುತ್ಕೋಬೇಕು ಅನ್ನೋದನ್ನು. ಹೆಲಿಕಾಪ್ಟರ್ ಬಂದುಬಿಟ್ಟು ನಿಮಗೆ ದೇವಸ್ಥಾನ ತನಕ ಇರಲ್ಲ. ಸೊ ಅಲ್ಲಿಂದನೂ 3 ಕಿಲೋಮೀಟರ್ ನೀವು ಹೋಗಬೇಕಾಗತ್ತೆ. ಸೊ ನಾವು ಹೋಗ್ತಾ ಪೋನಿಲಿ ಹೋದ್ವಿ, ಬರ್ತಾ ನಡ್ಕೊಂಡು ಬಂದ್ವಿ. ಏಕೆಂದರೆ ನಾವು ಬರ್ತಾ ಭೈರವೇಶ್ವರ ಟೆಂಪಲ್ಗೂ ಹೋಗಬೇಕಾಗಿದ್ದರಿಂದ ನಾವು ನಡ್ಕೊಂಡೇ ಬಂದ್ವಿ. ಸೊ ನೋಡ್ತಾ ಇದ್ದೀರಾ, ನಾವು ಪೋನಿ ಆಫ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಇಳಿತಿದ್ದಂಗೆ ನಿಮಗೆ ತುಂಬ ಅಂದರೆ ಜನಗಳು ಬರ್ತಾರೆ, ನಮ್ಮ ಕುದುರೆ ಹತ್ತಿ ಅಂತ ತುಂಬ ಬೆನ್ನು ಹತ್ತುತ್ತಾರೆ. ಸೊ ನೀವು ಸ್ವಲ್ಪ ಹುಷಾರಾಗಿ ಮತ್ತು ಬಾರ್ಗೇನ್ ಕೂಡ ಮಾಡಬೇಕಾಗತ್ತೆ ಸಿಕ್ಕಾಬಟ್ಟೆ. ಪೋನಿ ಎಕ್ಸ್ಪೀರಿಯನ್ಸು ಇರಲಿ ಅಂತ ಅಂದ್ಬಿಟ್ಟು ನಾವು ಆ 3 ಕಿಲೋಮೀಟರ್ಸ್ ಜರ್ನಿನ ಪೋನಿಲಿ ಕವರ್ ಮಾಡಿದ್ವಿ. ನಾವು ಈ ಫೋನಿಗೆ 400 ರುಪೀಸ್ ಪೇ ಮಾಡಿದ್ದು ಪರ್ ಹೆಡ್. ಅವ್ರು ಇನ್ನೂ ಜಾಸ್ತಿ ಹೇಳ್ತಾರೆ, ಬಾರ್ಗೇನ್ ಮಾಡಿಕೊಂಡು ನಾವು 400 ರುಪೀಸಿಗೆ ಮಾಡ್ಕೊಂಡ್ವಿ. ಸೊ ಕೊನೆಗೆ ಇದು ದೇವಸ್ಥಾನ ತನಕ ಕರ್ಕೊಂಡು ಹೋಗಿಬಿಡ್ತಾರೆ. ಅಲ್ಲಿಂದ ನೀವು ಒಂದು ಲಾಕರ್ ಥರ ತೊಗೊಂಡು ನಿಮ್ಮ ಥಿಂಗ್ಸ್ಗಳನ್ನೆಲ್ಲ ಏನಿದೆ ಅಲ್ಲಿ ಡೆಪಾಸಿಟ್ ಮಾಡಬೇಕು.
ಮೊಬೈಲ್ಸ್ ಅಲೋ ಮಾಡಲ್ಲ, ಅದನ್ನು ಕೂಡ ಲಾಕರ್ನಲ್ಲೇ ಇಟ್ಟು ಬರಬೇಕು. ನೀವು ತುಂಬ ಎಸೆನ್ಷಿಯಲ್ ಅಂದರೆ ಈ ವಾಟರ್ ಬಾಟಲ್ಸು, ಸ್ವಲ್ಪ ದುಡ್ಡು ಅಂದರೆ ಪ್ರಸಾದಕ್ಕೆ ಅಥವಾ ಕಾಣಿಕೆಗೆ ಏನಾದರೂ ಹಾಕೋದಿದ್ರೆ, ಅಥವಾ ನೀವು ಪೂಜೆ ಸಾಮಗ್ರಿಗಳೇನಾದ್ರು ಪರ್ಚೇಸ್ ಮಾಡಿದರೆ ಅದನ್ನಷ್ಟೇ ಮಾತ್ರ ತೊಗೊಂಡು ಮಿಕ್ಕಿದ್ದನ್ನೆಲ್ಲ ಲಾಕರ್ಲಿಟ್ಟು ನೀವು ಬರಬೇಕು. ಇದೇ ಒಂದು ದಾರಿ ನಾವು ತೋರಿಸ್ತಾ ಇದ್ದೀನಲ್ಲ ವೈಷ್ಣೋದೇವಿ ಹೋಗಲಿಕ್ಕೆ ಒಳಗಡೆ. ಅವತ್ತು ತುಂಬ ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡಿದ್ರು, ಯಾಕೆಂದರೆ ಅದು ನವರಾತ್ರಿಯ ಕೊನೆ ದಿನ ಆಗಿತ್ತು. ನೋಡಿ ಇಲ್ಲಿ ಬರೆದಿದ್ದಾರೆ ಶುಭ ನವರಾತ್ರಿ ಅಂತಂದ್ಬಿಟ್ಟು. ನಾವು ನಿಜವಾಗ್ಲೂ ತುಂಬ ಒಳ್ಳೆ ದಿನ ಹೋಗಿದ್ದೀವಿ. ಎಲ್ಲ ಕಡೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ದೇವಿ ದರ್ಶನ ಕೂಡ ಹಾಗೆ ತುಂಬಾ ಚೆನ್ನಾಗಾಯಿತು. ಅಲ್ಲಿಂದ ನಾವು ಹೊರಟಿದ್ದು ಭೈರವನಾಥ ಟೆಂಪಲ್ಗೆ. ಈ ಒಂದು ಕೇಬಲ್ ಕಾರ್ ಮುಖಾಂತರ ನಾವು ಅಲ್ಲಿಗೆ ರೀಚ್ ಆಗಬೇಕಾಗುತ್ತೆ. ಸೊ ಇದನ್ನು ನಾವು ಇನ್ ಅಡ್ವಾನ್ಸ್ ಬುಕ್ ಮಾಡ್ಕೊಂಡಿದ್ವಿ. ಐ ಥಿಂಕ್ 100 ರುಪೀಸ್ ಪರ್ ಪರ್ಸನ್ ಇದು ನೀವು ಅರ್ಲಿ ಬುಕ್ ಮಾಡಿದ್ರೆ. ಸೊ ಇದು ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಅಂದರೆ ಈ ವೈಷ್ಣೋದೇವಿನೇ ಅಷ್ಟು ಹೈಟಲ್ಲಿದೆ, ಭೈರವನಾಥ ಅದಕ್ಕಿಂತ ಹೈಟಲ್ಲಿದೆ. ಸೊ ನೋಡ್ತಾ ಇದ್ದೀರಲ್ಲ, ಮೇಲೆ ಹೋಗ್ತಾ ಇದ್ದೀವಿ ನಾವು ಕೇಬಲ್ ಕಾರ್ನಲ್ಲಿ ಭೈರವನಾಥ ಟೆಂಪಲ್ಗೆ. ರಶ್ಶು ಇತ್ತು, ಕ್ರೌಡೆಡ್ ಇತ್ತು, ಬಟ್ ಅಷ್ಟೊಂದೇನೆಲ್ಲ ಮೂವಿಂಗ್ ಇತ್ತು. ಇಲ್ಲಿ ಸಿಕ್ಕಾಪಟ್ಟೆ ಕೋತಿಗಳ ಕಾಟ. ಅಂದರೆ ಇಲ್ಲಿ ಪ್ರಸಾದ ಅಂತಂದರೆ ಡ್ರೈ ಫ್ರೂಟ್ಸು. ಸೊ ಆ ಡ್ರೈ ಫ್ರೂಟ್ಸ್ನ ಕಿತ್ಕೊಳ್ಳೋಕ್ಕಂತೂ ಕಾಯ್ತಾ ಇರ್ತವೆ. ಹಾಗೆ ಒಳ್ಳೆ ಹೆಲ್ದಿ ಮಂಕಿಗಳಂತಲೇ ಹೇಳ್ಬೋದು. ಎಲ್ಲ ಡ್ರೈ ಫ್ರೂಟ್ಸ್ ತಿಂದು ತಿಂದು ತುಂಬ ಚೆನ್ನಾಗಿದ್ದಾವೆ ಎಲ್ಲ. ನೋಡ್ತಾ ಇದ್ದೀರಲ್ಲ, ನಾವು ಭೈರವನಾಥ ಟೆಂಪಲ್ಗೆ ರೀಚ್ ಆಗ್ತಾ ಇದ್ದೀವಿ. ಇನ್ನೂ ಮೇಲ್ಗಡೆ ಹೋಗಬೇಕು ಇದಕ್ಕೆ. ಭೈರವನಾಥ ದೇವಸ್ಥಾನದ ಮಹತ್ವವನ್ನು ಒಂದು 2 ನಿಮಿಷ ನಾವು ತಿಳ್ಕೊಬೇಕು ಅಂತ ಅಂದರೆ, ಭೈರವನಾಥರು ಮಾತಾ ವೈಷ್ಣೋದೇವಿಯನ್ನು ಹಿಂಬಾಲಿಸ್ತಾ ಇರ್ತಾರೆ. ಮಾತಾ ವೈಷ್ಣೋದೇವಿ ಸಂಹಾರ ಮಾಡ್ತಾರೆ ಅವರನ್ನು. ಸೊ ಸಂಹಾರ ಮಾಡಿದಂತಹ ವೇಳೆ ಭೈರವನಾಥ ಕ್ಷಮೆ ಕೇಳ್ತಾರೆ. ಆ ಕ್ಷಮೆ ಕೇಳಿದ ಕಾರಣ ದೇವಿ ಈ ರೀತಿ ಹೇಳ್ತಾರೆ, ನನ್ನ ಯಾತ್ರೆ ಭಕ್ತರಿಗೆ ಸಂಪೂರ್ಣವಾಗಬೇಕು ಅಂದರೆ ಅವರು ನಿನ್ನ ದೇವಸ್ಥಾನಕ್ಕೂ ಕೂಡ ಭೇಟಿ ನೀಡಬೇಕು. ಹಾಗಾಗಿ ಇಲ್ಲಿ ಭಕ್ತರು ವೈಷ್ಣೋದೇವಿ ಯಾತ್ರಾ ಮುಗಿದ ಮೇಲೆ ಭೈರವನಾಥ ದರ್ಶನ ಮಾಡಿಕೊಂಡು ಹಿಂತಿರುಗ್ತಾರೆ. ಅಲ್ಲಿಗೆ ಅವರ ಯಾತ್ರೆ ಸಂಪೂರ್ಣವಾಯಿತು ಅಂತ ಅರ್ಥ. ಸೊ ಹೀಗೆ ನಾವು ಆ ಸ್ಥಳದ ಮಹಿಮೆನ ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಓದ್ಕೊಂಡು ಅರ್ಥ ಮಾಡ್ಕೊಂಡು ಹೋಗಿದ್ದಕ್ಕೆ ನಿಜವಾಗ್ಲೂ ಅಲ್ಲಿ ರೀಚ್ ಆದಮೇಲೆ ಅದನ್ನೆಲ್ಲ ಅದು ವಿಟ್ನೆಸ್ ಮಾಡಿದ್ಮೇಲೆ ಇನ್ನೂ ಭಕ್ತಿ ಜಾಸ್ತಿ ಆಯಿತು ಅಂತ ಹೇಳ್ಬೋದು. ಸೊ ನಾವಿನ್ನೇನು ಭೈರವನಾಥ ಸ್ವಾಮಿ ಟೆಂಪಲ್ನ ತಲುಪ್ತಾ ಇದ್ದೀವಿ. ಅದೊಂದು ಚಿಕ್ಕ ದೇವಸ್ಥಾನ. ಭೈರವನಾಥ ಸ್ವಾಮಿ ದರ್ಶನ ಮುಗಿಸ್ಕೊಂಡು ನೀವು ಹಿಂತಿರುಗುವಾಗ ಅಲ್ಲಿ ಭಸ್ಮ ಕೂಡ ಇಟ್ಟಿರ್ತಾರೆ. ಅದು ತುಂಬ ಬಿಸಿ ಬಿಸಿ ಇರುತ್ತೆ. ಸೊ ನೀವು ಒಂದು ಪೇಪರ್ನಲ್ಲೋ ಅಥವಾ ಒಂದು ಬಾಕ್ಸ್ ತೊಗೊಂಡಿದ್ರೆ ಅದರಲ್ಲೋ ಹಾಕ್ಕೊಂಡು ಅದನ್ನು ಬರ್ಬೋದು, ಮನೆಗೆ ತೊಗೊಂಬರ್ಬೋದು ಪ್ರಸಾದದ ಥರ. 2 ದೇವಸ್ಥಾನಗಳಲ್ಲಿ ದರ್ಶನ ತುಂಬಾ ಚೆನ್ನಾಗಾಗಿದ್ದರಿಂದ ಆ ನೆಮ್ಮದಿ ನಮ್ಮ ಮುಖಗಳಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಅಲ್ಲಿಂದ 3 ಕಿಲೋಮೀಟ್ರ್ ನಡ್ಕೊಂಡು ನಾವು ಎಲಿಪ್ಯಾಡಿಗೆ ರೀಚ್ ಆದ್ವಿ. ಮತ್ತೆ ನಮಗೆ ಎಕ್ಸೈಟ್ಮೆಂಟು ಆ ಚಾಪರ್ನಲ್ಲಿ ಕೂತ್ಕೊಂಡು ವಾಪಸ್ ಬರೋವಂಥದ್ದು. ಸೊ ವಾಪಸ್ ಬಂದಾದಮೇಲೆ ಅಲ್ಲಿಂದ ಅವ್ರದ್ದೇ ವೆಹಿಕಲಲ್ಲಿ ನಮಗೆ ಕೆಳಗಡೆ ತೊಗೊಂಬಂದು ಬಿಟ್ಟರು. ಇನ್ನೂ ಏನಾದರೂ ಡೀಟೇಲ್ಸ್ ಬೇಕಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮೆಲ್ರಿಗೂ ವೈಷ್ಣೋದೇವಿ ದರ್ಶನ ಭಾಳಷ್ಟು ಬೇಗ ಆಗಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಜೈ ಮಾತಾದಿ.